ಹೆಲೋ ಫ್ರೆಂಡ್ಸ್, ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲಿನ ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಸೊ ಈ ವಿಡಿಯೋದಲ್ಲಿ ನಾವು ಒಂದು ಪಾಲಿಟಿಷಿಯನ್ ಬಗ್ಗೆ ಮಾತಾಡೋಣ. ಅವರ ಜೀವನ, ಅವರ ಲೈಫ್ ಸ್ಟೈಲ್, ಅವರು ಹೇಗೆ ಮುಂದೆ ಬಂದರು, ಅವರ ಸಕ್ಸಸ್ ಸ್ಟೋರಿ, ಇದರೆಲ್ಲದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಆ ಪ್ರಭಾವಿ ಪೊಲಿಟಿಷಿಯನ್ ಯಾರಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್. ಇಂಗ್ಲೀಷಲ್ಲಿ ಒಂದು ಗಾದೆ ಇದೆ, ದೇರ್ ಈಸ್ ಎ ವುಮೆನ್ ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ಅಂತ. ಇವ್ರ ವಿಷಯದಲ್ಲಿ ಮಾತ್ರ ಇದು ಉಲ್ಟಾವಾಗಿದೆ. ಪ್ರತಿ ಯಶಸ್ವಿ ಮಹಿಳೆಯ ಹಿಂದೆ ಒಬ್ಬ ಪುರುಷನೂ ಇರುತ್ತಾನೆ ಅಂತ ಆಗಿದೆ. ಹೌದು, ಕೆಲವು ದಿನಗಳಲ್ಲಿ ಒಬ್ಬ ಮಹಿಳೆ ಈ ಮಟ್ಟದಲ್ಲಿ ಬೆಳಿಬೇಕಂದ್ರೆ ಒಬ್ಬ ಪುರುಷನ ಕೈವಾಡ ಅದರ ಹಿಂದೆ ಇರಲೇಬೇಕು. ಹಾಗೂ ಕೆಲವು ವರ್ಷಗಳಲ್ಲಿ ಮಾಮೂಲಿ ಕಾರ್ಯಕರ್ತವಾಗಿದ್ದ ಲಕ್ಷ್ಮೀ ಹೆಬ್ಬಾಳ್ಕರ್ ಈ ಮಟ್ಟದಲ್ಲಿ ಬೆಳಿಬೇಕಂದ್ರೆ ಅದರ ಹಿಂದೆ ತುಂಬ ಕೈಗಳಿತ್ತು. ಸೊ ಯಾರು ಲಕ್ಷ್ಮೀ ಹೆಬ್ಬಾಳ್ಕರಿಗೆ ಈ ಮಟ್ಟದ ತನಕ ತಲುಪಿಸಿದ್ರು, ಯಾರ್ಯಾರು ಸಪೋರ್ಟ್ ಮಾಡಿದ್ರು, ಇದೆಲ್ಲದ್ರ ಬಗ್ಗೆ ನಾವು ಇನ್ನು ಮುಂದೆ ಡಿಸ್ಕಸ್ ಮಾಡೋಣ. ಒಬ್ಬ ಬಡ ರೈತನ ಮಗಳು ಪಾಲಿಟಿಕ್ಸಲ್ಲಿ ಇಷ್ಟು ದೊಡ್ಡ ಮಟ್ಟಿಗೆ ಇಷ್ಟು ಸ್ವಲ್ಪ ಸಮಯದಲ್ಲಿ ಬೆಳಿಬೇಕಂದ್ರೆ ಅದರ ಹಿಂದೆ ಏನೇನು ರೀಸನ್ಸ್ ಇತ್ತು ಅದನ್ನು ನಾವು ಇನ್ ಡೀಟೇಲ್ ಆಗಿ ನಾವು ಡಿಸ್ಕಸ್ ಮಾಡೋಣ. ಬನ್ನಿ, ಆ ಎಲ್ಲ ಶಾಕಿಂಗ್ ಫ್ಯಾಕ್ಟ್ಸ್ ಎಲ್ಲದನ್ನು ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಫ್ರೆಂಡ್ಸ್. ಲಕ್ಷ್ಮೀ ರವೀಂದ್ರ ಹೆಬ್ಬಾಳ್ಕರ್ ಕರ್ನಾಟಕದ ಪ್ರಸಿದ್ಧ ಮಹಿಳಾ ರಾಜಕಾರಣಿ. ತಮ್ಮ ಕೆಲಸಕ್ಕಿಂತ ಹೆಚ್ಚಾಗಿ ಆವಾಗವಾಗ ವಿವಾದಗಳಲ್ಲಿ ತುಂಬ ಪ್ರಸಿದ್ಧಿಯಾಗಿದ್ದಾರೆ ಇವರು. ಇತ್ತೀಚೆಗೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಬೆಳಗಾವಿ ಮಹಾರಾಷ್ಟ್ರಕ್ಕೆ ಸೇರಿತ್ತು ಅಂತ ಹೇಳಿಬಿಟ್ಟು ಅದು ತುಂಬ ದೊಡ್ಡ ಕಾಂಟ್ರವರ್ಸಿ ಆಗಿತ್ತು. ಅದು ತುಂಬ ಟೀಕೆ ಕೂಡ ಬಂತು ಅವರಿಗೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕರ್ನಾಟಕದ ಬೆಳಗಾವಿ ಜಿಲ್ಲೆಯಲ್ಲಿ ಚಿಕ್ಕಹಟ್ಟಿಹೊಳಿ ಎಂಬ ಗ್ರಾಮದಲ್ಲಿ ಕೃಷಿ ಕುಟುಂಬದಲ್ಲಿ 28 ಮೇಯಲ್ಲಿ ಇವರು ಜನಿಸ್ತಾರೆ. ಇವರು ಬಸವರಾಜ್ ಹಟ್ಟಿಹೊಳಿ, ತಾಯಿ ಗಿರಿಜಾವರಿ ಹಟ್ಟಿಹೊಳಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಮುಂದಿನ ಹೆಸರು ಲಕ್ಷ್ಮೀ ಹಟ್ಟಿಹೊಳಿ ಆಗಿರುತ್ತೆ. ಇವರ ತಂದೆಗೆ ಟೋಟಲ್ 5 ಮಕ್ಕಳಿರ್ತಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ಕೂಲ್ ಡೇಸಲ್ಲಿರುವಾಗ ಖೋ ತುಂಬ ಆಟ ಆಡ್ತಿದ್ರು ಅವರು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಚೈಲ್ಡ್ಹುಡ್ಡಿಂದನೂ ತುಂಬ ಟ್ಯಾಲೆಂಟೆಡ್ ಆಗಿದ್ದರು. ಓದೋ ಬರೋದ್ರಲ್ಲೆಲ್ಲ ತುಂಬ ಫಾಸ್ಟ್ ಇದ್ದರು. 5th ಸ್ಟ್ಯಾಂಡರ್ಡ್ ಓದುವಾಗಲೇ ಅವರು ಎಲೆಕ್ಷನಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ತಾರೆ. ಸ್ಕೂಲಲ್ಲಿ ಕ್ಲಾಸ್ ಮಾನಿಟರ್ ಎಲೆಕ್ಷನ್ನಿಗೆ ಪಾರ್ಟಿಸಿಪೇಟ್ ಮಾಡಿ ಅದರಲ್ಲಿ ಫಸ್ಟ್ ಟೈಮ್ ಗೆದ್ದಿರ್ತಾರೆ. ಅಲ್ಲಿಂದಾನೇ ಅವರಲ್ಲಿ ಲೀಡರ್ಶಿಪ್ ಕ್ವಾಲಿಟೀಸನ್ನು ಬಿಲ್ಡ್ ಮಾಡ್ಕೋತಾರೆ ಅವರು. ಈ ಮಾತನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಸ್ವತಃ ಹೇಳಿದ್ದಾರೆ ಒನ್ ಆಫ್ ದಿ ಇಂಟರ್ವ್ಯೂಸಲ್ಲಿ. ನಾನು 5th ಸ್ಟ್ಯಾಂಡರ್ಡಲ್ಲಿ ನಾನು ಫಸ್ಟ್ ಟೈಮ್ ಎಲೆಕ್ಷನ್ ವಿನ್ ಆದೆ. ಆ ಎಲೆಕ್ಷನಿಂದಾನೇ ನನಗೆ ಲೀಡರ್ಶಿಪ್ ಕ್ವಾಲಿಟೀಸ್ ತುಂಬ ಬಂದಿತ್ತು ಅಂತ ಹೇಳ್ತಾರೆ. ಮತ್ತು ಇಂಡಿಯನ್ ಹಿಂದಿ ಸಿನಿಮಾ ಬಾಲಿವುಡ್ಸಲ್ಲಿ ತುಂಬ ಆಸಕ್ತಿ ಇಟ್ಟಿರೋರು ಇವರು. ಲೀಡರ್ಶಿಪ್ ಕ್ವಾಲಿಟೀಸ್ ಅವರಲ್ಲಿತ್ತು. ಅವ್ರ ಹಾಬೀಸ್ ಏನಿತ್ತು ಅಂದರೆ ಡಾನ್ಸಿಂಗ್, ಸಿಂಗಿಂಗ್, ಇದೆಲ್ಲ ಇವರ ಹಾಬೀಸ್ಗಳಾಗಿರುತ್ತೆ. ಚಿಕ್ಕವರಿದ್ರಲ್ಲ ಆವಾಗಲಿಂದನೂ ಇವರು ಡಾನ್ಸಿಂಗಲ್ಲಿ ತುಂಬ ಪ್ಯಾಷನೇಟ್ ಇರ್ತಾರೆ ಅವರು. ಕಾಲೇಜ್ ಡೇಸಲ್ಲೆಲ್ಲ ಇವರು ಡಾನ್ಸ್ ಪರ್ಫಾರ್ಮೆನ್ಸ್ ಕೂಡ ಮಾಡ್ತಿದ್ರು. ಇತ್ತೀಚೆಗೆ ಅವರ ಮಗನ ಮದುವೆ ಕೂಡ ಆಗಿದೆ. ಅವ್ರ ಮದುವೆಯಲ್ಲೂ ಕೂಡ ಇವರು ಡ್ಯಾನ್ಸ್ ಮಾಡಿರ್ತಾರೆ. ಸೊ ಇವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಮ್ಮ ಕಾಲೇಜ್ ಮತ್ತು ಸ್ಕೂಲನ್ನು ಬೆಳಗಾವಿಯಲ್ಲೇ ಮುಗಿಸ್ತಾರೆ. ಇವರಿಗೆ ಕನ್ನಡ ಮತ್ತು ಮರಾಠಿ ಮತ್ತು ಇಂಗ್ಲೀಷ್ ಇದೆಲ್ಲ ಲ್ಯಾಂಗ್ವೇಜಸ್ ಇವರೆಲ್ಲ ಮಾತಾಡ್ಕೋತಾರೆ. ಅದಾದ ನಂತರ ಕಾಲೇಜಲ್ಲಿ ಇವರು ಪೊಲಿಟಿಕಲ್ ಸೈನ್ಸನ್ನು ಸೆಲೆಕ್ಟ್ ಮಾಡ್ಕೊಂಡು ಪೊಲಿಟಿಕಲ್ ಸೈನ್ಸಲ್ಲಿ ಅವರು ಪದವಿ ಹೊಂದಿರುತ್ತಾರೆ. ಅಂದರೆ ಅವರು ಕಾಲೇಜ್ ಡೇಸಲ್ಲಿರುವಾಗ ತುಂಬಾ ಸುಂದರವಾಗಿರ್ತಾರೆ. ಹಾಗೂ ಕಾಲೇಜ್ ದಿನಗಳಲ್ಲಿ ತುಂಬ ಹುಡುಗರೆಲ್ಲ ಮದುವೆ ಪ್ರಪೋಸಲ್ಸ್ ಕೂಡ ಮಾಡಿದರು. ಇದು ಆಬ್ವಿಯಸ್, ಇದು ಯಾವುದೇ ಹುಡುಗಿ ಬ್ಯೂಟಿಫುಲ್ ಆಗಿದ್ದರೆ, ಸುಂದರವಾಗಿದ್ದರೆ ಸುಮಾರು ಹುಡುಗರು ಪ್ರಪೋಸಲ್ಸ್ ಎಲ್ಲ ಮಾಡ್ತಾರೆ. ಆದರೆ ಅವರು ತಮ್ಮ ತಂದೆ ತಾಯಿ ಹೇಳುವ ಹಾಗೆ ರವೀಂದ್ರ ಹೆಬ್ಬಾಳ್ಕರ್ ಅವರಿಗೆ ಮದುವೆ ಆಗ್ತಾರೆ. ತಮ್ಮ ತಂದೆ ತಾಯಿಯವರ ವಿಷಯದಿಂದ ಇವರು ಮದುವೆ ಆಗ್ತಾರೆ. ಅವರಿಗೆ ಒಬ್ಬ ಗಂಡು ಮಗು ಕೂಡ ಇದೆ. 23 years old ಇರ್ತಾರೆ ಇವರು. ಆವಾಗ ಫಸ್ಟ್ ಟೈಮ್ ಪಾಲಿಟಿಕ್ಸ್ಗೆ ಇಳಿತಾರೆ. ಇವರಿಗೆ ಪಾಲಿಟಿಕ್ಸಿಗೆ ಕರ್ಕೊಂಡು ಬಂದಿದ್ದು ಕಾಂಗ್ರೆಸ್ ನಾಯಕಿ ಮಾರ್ಗರೆಟ್ ಆಲ್ವಾ ಅಂತ ಇರ್ತಾರೆ. ಅವರು ಇವರಿಗೆ ಫಸ್ಟ್ ಟೈಮು ಪಾಲಿಟಿಕ್ಸಿಗೆ ಕರ್ಕೊಂಡು ಬರ್ತಾರೆ. ಯುವ ಕಾಂಗ್ರೆಸ್ ಕಾರ್ಯಕರ್ತೆಯಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪೊಲಿಟಿಕಲ್ ಜರ್ನಿಯನ್ನು ಪ್ರಾರಂಭಿಸುತ್ತಾರೆ. ಅದ್ಯಾಕೋ ಗೊತ್ತಿಲ್ಲ, ಎಲ್ಲರನ್ನು ಬಿಟ್ಟು ಕೇವಲ ಒಬ್ಬ ಸಾಮಾನ್ಯ ಕಾಂಗ್ರೆಸ್ ಕಾರ್ಯಕರ್ತೆಯಾಗಿದ್ದ ಲಕ್ಷ್ಮೀ ಹೆಬ್ಬಾಳ್ಕರ್ ಮೊದಲಿಗೆ ಖಾನಾಪುರದ ಭಾಗ್ಯಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಲಿಮಿಟೆಡ್ನ ನಿರ್ದೇಶಕಿಯಾಗಿ ಆಯ್ಕೆ ಆಗ್ತಾರೆ. ಆವಾಗ ಚೀಫ್ ಮಿನಿಸ್ಟರ್ SM ಕೃಷ್ಣ ಆಗಿರ್ತಾರೆ. ಅವರು ಕಾಲದಲ್ಲಿ ಇವರು ಫಸ್ಟ್ ಟೈಮ್ ಸೆಲೆಕ್ಟ್ ಆಗ್ತಾರೆ. ಇದು ಬೆಳಗಾವಿ ಜಿಲ್ಲೆಯ ಹಲವಾರು ಪ್ರಭಾವಿ ನಾಯಕರಿಗೆ ಶಾಕ್ ಕೊಟ್ಟ ಹಾಗಿತ್ತು. ಅದರಲ್ಲಿ ಜಾರಕಿಹೊಳಿ ಬ್ರದರ್ಸಿಗಂತೂ ಇದು ತುಂಬಾ ದೊಡ್ಡ ಶಾಕಿಂಗ್ ನ್ಯೂಸ್ ಆಗಿತ್ತು. ಇದರ ಹಿಂದೆ ಯಾರಿದ್ರು, ಯಾರ್ಯಾರ ಕೈವಾಡ ಇತ್ತು, ಇದೆಲ್ಲದನ್ನು ನಾನು ಮುಂದೆ ಹೇಳ್ತೀನಿ.
ಎಸ್.ಎಂ. ಕೃಷ್ಣ ಮಂತ್ರಿಮಂಡಲದಲ್ಲಿ ಮಂತ್ರಿಯಾಗಿದ್ದ ಡಿ.ಕೆ. ಶಿವಕುಮಾರ್ ಒಮ್ಮೆ ಬೆಳಗಾವಿಗೆ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಸಾಮಾನ್ಯ ಕಾಂಗ್ರೆಸ್ ಕಾರ್ಯಕರ್ತೆಯಾಗಿದ್ದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಭೇಟಿಯಾಗ್ತಾರೆ. ಡಿ.ಕೆ. ಸರ್ ನನ್ನ ಫೇವ್ರೆಟ್ ಪೊಲಿಟಿಷಿಯನ್ ಕೂಡ ಹಾಗೂ ನಾನು ಅವರ ಅಭಿಮಾನಿ ಕೂಡ ಆಗಿದ್ದೀನಿ. ಅಂದಹಾಗೆ ಕೋಆಪರೇಟಿವ್ ಶುಗರ್ ಫ್ಯಾಕ್ಟರಿಗಳು ರಾಜ್ಯ ಸರ್ಕಾರದ ಸಹಕಾರಿ ಇಲಾಖೆಯಲ್ಲಿ ಬರ್ತಿತ್ತು. ಆ ಟೈಮ್ ಕನಕಪುರದ ಬಂಡೆ ಡಿ.ಕೆ. ಶಿವಕುಮಾರ್ ಈ ಇಲಾಖೆಯ ಮಂತ್ರಿ ಕೂಡ ಆಗಿದ್ದರು. ಆ ಟೈಮಲ್ಲಿ ಡಿ.ಕೆ. ಶಿವಕುಮಾರ್ ಸರ್ ಬೆಳಗಾವಿಗೆ ತುಂಬ ಯೋಜನೆಗಳು ಕೂಡ ಕೊಡ್ತಾರೆ ಬೆಳಗಾವಿ ಜಿಲ್ಲೆಗೋಸ್ಕರ. ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ತುಂಬ ಟ್ಯಾಲೆಂಟೆಡ್ ಆಗಿರ್ತಾರೆ. ಅವರು ಸ್ಟಾರ್ಟಿಂಗಿಂದನೂ ಲೀಡರ್ಶಿಪ್ ಕ್ವಾಲಿಟೀಸ್ ಇರ್ತಾರೆ, ತುಂಬಾ ಆ್ಯಕ್ಟಿವ್ ಇರ್ತಾರೆ, ಅವರು ಚುರುಕಾಗಿರ್ತಾರೆ. ಈ ರೀತಿ ಡಿ.ಕೆ. ಶಿವಕುಮಾರ್ ಅವರ ಆಶೀರ್ವಾದ ಇದ್ದಿರೋ ಕಾರಣ ಲಕ್ಷ್ಮೀ ಹೆಬ್ಬಾಳ್ಕರ್ ತುಂಬಾ ಬೇಗ ಗ್ರೋತನ್ನು ಪಡಿತಾರೆ ಪೊಲಿಟಿಕಲ್ ಕೆರಿಯರಲ್ಲಿ. ಇದು ತುಂಬ ಬೇರೆ ಕಾಂಗ್ರೆಸ್ ನಾಯಕರಿಗೆ ತುಂಬ ಅಚ್ಚರಿಯಾಗುತ್ತೆ. ಇದೇ ಲಕ್ಷ್ಮೀ ಹೆಬ್ಬಾಳ್ಕರ್ 2013ರಲ್ಲಿ ಸ್ಟೇಟ್ ಪಾಲಿಟಿಕ್ಸಿಗೆ ಎಂಟ್ರಿ ಮಾಡ್ತಾರೆ. MLA ಎಲೆಕ್ಷನ್ಸಿಗೆ ಇವರು ಬೆಳಗಾವಿಯಿಂದ ಅವರು ಪಾರ್ಟಿಸಿಪೇಟ್ ಮಾಡ್ತಾರೆ. ಆದರೆ ಸೋಲ್ತಾರೆ ಇವರು ಫಸ್ಟ್ ಟೈಮ್. ಅದಾದಮೇಲೆ 2016ರಲ್ಲಿ ಮತ್ತೆ 2014ರಲ್ಲಿ ಲೋಕಸಭಾ ಎಲೆಕ್ಷನ್ಸಿಗೆ ಪಾರ್ಟಿಸಿಪೇಟ್ ಮಾಡ್ತಾರೆ. ಅದರಲ್ಲಿ ಮತ್ತೆ ಇನ್ನೊಮ್ಮೆ ಅವರು ಫೇಲ್ಯೂರನ್ನು ಕಾಣ್ತಾರೆ, ಸೋಲ್ತಾರೆ ಎಲೆಕ್ಷನ್ಸನ್ನು. ಆಮೇಲೆ 2 ಸತಿ ಇವರು ಸೋತಾದಮೇಲೆ KPCC ಮಹಿಳಾ ಅಧ್ಯಕ್ಷೆಯಾಗಿ ಇವರಿಗೆ ಇದು ಮಾಡ್ತಾರೆ. ಅದಾದಮೇಲೆ 2019ರಲ್ಲಿ ಮತ್ತೆ ಇನ್ನೊಂದು ಸತಿ ಇವರಿಗೆ MLA ಎಲೆಕ್ಷನಲ್ಲಿ ಸೀಟ್ ಕೊಡ್ತಾರೆ. ಇದೆಲ್ಲದ್ರ ಮಧ್ಯ ಇವರು ಫಸ್ಟ್ ಟೈಮ್ ವಿಧಾನಸಭೆಗೆ ಪ್ರವೇಶ ಮಾಡ್ತಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮೊಟ್ಟ ಮೊದಲಿಗೆ MLA ಆಗಿ ಎಲೆಕ್ಟ್ ಆಗ್ತಾರೆ. ಡಿ.ಕೆ. ಶಿವಕುಮಾರ್ ಅವ್ರ ಮೇಲೆ ED ಕೇಸಸ್ ನಡೀತಿರುವಾಗ ಡಿ.ಕೆ. ಶಿವಕುಮಾರ್ ಅವರ ಆಸ್ತಿ ಬಗ್ಗೆ ಪರಿಶೀಲನೆ ಮಾಡ್ತಾರೆ ED ಡಿಪಾರ್ಟ್ಮೆಂಟ್ ಅವರು. ಆ ಡಿಪಾರ್ಟ್ಮೆಂಟಲ್ಲಿ ಡಿ.ಕೆ. ಶಿವಕುಮಾರ್ ಅವರ ರಿಲೇಟಿವ್ಸಿಂದು, ಅವ್ರ ಜೊತೆ ಇರೋ ಪೊಲಿಟಿಕಲ್ ಮೆಂಬರ್ಸಿಂದ ಎಲ್ಲರದ್ದು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಆವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರದ್ದು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಆ ಟೈಮ್ ಇನ್ವೆಸ್ಟಿಗೇಷನ್ ಮಾಡಿದಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರದ್ದು ಎಲ್ಲ ಟೈಟಲ್ಸ್ ಕ್ಲಿಯರ್ ಆಗಿರುತ್ತೆ, ಅವ್ರದ್ದು ಆಸ್ತಿ ಪಾಸ್ತಿ ಎಲ್ಲ ಕ್ಲಿಯರ್ ಆಗಿರುತ್ತೆ. ಆ ಟೈಮಲ್ಲಿ ಇವ್ರದ್ದು ಆಸ್ತಿ ಬರೀ 32 ಕೋಟಿ ಆಗಿರುತ್ತೆ ಅಂತ ಅವರು ಡಿಕ್ಲೇರ್ ಮಾಡ್ಕೋತಾರೆ. ಇದು ನಾನು ಹೇಳ್ತೀನಿ, ಆ ಮೌಲ್ಯ 32 ಕೋಟಿ ಆಗಿರುತ್ತದೆ. ಚುನಾವಣೆ ಸ್ಪರ್ಧಿಸುವಾಗ ಆವಾಗ ಘೋಷಿಸಿಕೊಂಡ. ಹೀಗಾಗಿ ಇವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕಡಿಮೆ ಸಮಯದಲ್ಲಿ ತುಂಬ ಅತಿ ವೇಗವಾಗಿ ಗ್ರೋತನ್ನು ಪಡೆದರು ಪೊಲಿಟಿಕಲ್ ಕೆರಿಯರಲ್ಲಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಹೀಗೆ ಇನ್ನು ಮುಂದೆ ನಾನು ಇನ್ನೂ ಸುಮಾರು ವೀಡಿಯೋಸ್ಗಳನ್ನು ಮಾಡ್ತೀನಿ. ನಿಮಗೆ ಯಾವ ಪೊಲಿಟಿಷಿಯನ್ ಬಗ್ಗೆ, ಯಾವ ಪೊಲಿಟಿಷಿಯನ್ ಇನ್ ಲೈಫ್ ಸ್ಟೈಲ್ ಬಗ್ಗೆ, ಲೈಫ್ ಬಗ್ಗೆ, ಅವ್ರ ಅರ್ನಿಂಗ್ಸ್ ಬಗ್ಗೆ ತಿಳಿಬೇಕಂತ ನಿಮಗೆ ಅನಿಸುತ್ತೆ, ಅವ್ರ ಹೆಸರನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಖಂಡಿತವಾಗ್ಲೂ ಆ ವಿಡಿಯೋ ಕೂಡ ಮಾಡಿ ಅಪ್ಲೋಡ್ ಮಾಡ್ತೀನಿ. ಎಂಡ್ ತನಕ ವಿಡಿಯೋ ನೋಡಿಗೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ಈಗ ತನಕ ತುಂಬ ಸಪೋರ್ಟ್ ಮಾಡಿದ್ದೀರ ನನಗೆ. ಇನ್ನು ಮುಂದೆನೂ ಹೀಗೆ ಸಪೋರ್ಟ್ ಮಾಡಿ ಅಂತ ನಿಮ್ಮಲ್ಲಿ ಕೋರ್ಕೋತೀನಿ. ಎಲ್ಲರೂ ಚೆನ್ನಾಗಿರಿ, ನಗ್ನಗ್ತಾಯಿರಿ, ಖುಷಿಯಾಗಿರಿ. ಬೈ ಗೈಸ್, ಟೇಕ್ ಕೇರ್, ಥ್ಯಾಂಕ್ ಯು.